ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಕಿಡ್ನಾಪ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಚಲನ ಸೃಷ್ಟಿಸುವಂತಹ ಸುದ್ದಿ. ಸಂತ್ರಸ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಟ್ವಿಸ್ಟ್ಗಳು ಲಭ್ಯ ಆಗ್ತಾ ಇರೋದು. ಕೆಆರ್ ನಗರ ಕಿಡ್ನಾಪ್ ಕೇಸ್ಗೆ ರೋಚಕ ತಿರುವನ್ನ ಕೊಡುತ್ತೆ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇರುವಂತ ಏಕ್ ಸುದ್ದಿ. ಕಿಡ್ನಾಪ್ ಸುಳಿಯಲ್ಲಿ ಸಿಲುಕಿ ಅರೆಸ್ಟ್ ಆದ ರೇವಣ್ಣ ಒಂದು ಕಡೆ, ಮತ್ತೊಂದು ಕಡೆ ಸಂತ್ರಸ್ತೆಯ ಸಂಬಂಧಿಕರು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹಾಗಿದ್ರೆ ಸಂತ್ರಸ್ತೆಯ ಸಂಬಂಧಿಕರು ಏನ್ ಹೇಳಿದ್ದಾರೆ, ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವ ರೀತಿಯಲ್ಲಿ ಅವರ ಹೇಳಿಕೆ ಯಾವ ರೀತಿ ಇದೆ, ಇವೆಲ್ಲವನ್ನ ಕೂಡ ಗಮನಿಸ್ತಾ ಹೋಗೋಣ. ಸಂತ್ರಸ್ತೆ ರಕ್ಷಣೆ ಆಗಿದ್ದು ರಾಜಗೋಪಾಲ ತೋಟದಲ್ಲಿ, ಎಲ್ಲ ಬದಲಿಗೆ ಹುಣಸೂರಿನ ಮನೆಯೊಂದರಲ್ಲಿ. ಈ ಕ್ಷಣದವರೆಗೂ ತಿಳ್ಕೊಂಡಿದ್ದು ಯಾವ ರೀತಿ, ಈಗ ಅದಕ್ಕೆ ಮೇಜರ್ ಟ್ವಿಸ್ಟ್ ಅಳಿದಿರು ಪೊಲೀಸರು ಫೋನ್ ಮಾಡಿ ಸಡನ್ ಆಗಿ ಪೊಲೀಸರು ಬಂದು. ರಾಜ್ಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗಾಗಲೇ ಏನು ಎಚ್ ಡಿ ರೇವಣ್ಣ ಅವರು ಸಂತ್ರಸ್ತೆ ಎಲ್ಲ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತೇಳಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಜೊತೆಗೆ ಆ ಒಂದು ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಅವರ ಆಪ್ತರ ತೋಟದಲ್ಲಿ ಇರಿಸಿದ್ದಾರೆ ಅಂತೇಳಿ ಪೊಲೀಸರು ಅಲ್ಲೂ ಕೂಡ ದಾಳಿಯನ್ನು ಮಾಡಿದರು. ಆದರೆ ಈ ಪ್ರಕರಣಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಸಂತ್ರಸ್ತೆ ಮಹಿಳೆ ಇದ್ದಂಥ ಜಾಗದಲ್ಲಿದ್ದೇವೆ, ಅಂದರೆ ಇಲ್ಲಿಂದ ಪೊಲೀಸರು ಕರ್ಕೊಂಡು ಹೋಗಿದ್ದರ ಮಾಹಿತಿಗಳು ಸಹ ಲಭ್ಯ ಆಗ್ತಾ ಇರುವಂಥದ್ದು. ನಾನೀಗ ಸದ್ಯ ಹುಣಸೂರಲ್ಲಿದ್ದೇನೆ, ಅವರ ಕುಟುಂಬ ಸೇರಿದವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಅವತ್ತು ಮಹಿಳೆ ಎಷ್ಟೊತ್ತಿಗೆ ಬಂದರು, ಏನೇನು ಮಾತಾಡೋದು ಜೊತೆ ಅಂತ? 12:30 ಬಂದರು ಅವರು. 12:30 ಬಂದಾಗ ನಮ್ಮ ಮನೆಯವರು ಹೂ ಚುಚ್ಚುತ್ತಾ ಕೂತಿದ್ರು. ಆಗ ನಮ್ಮನ್ನ ಕರೆದ್ರು, ಒಳಗಡೆ ಇದ್ದೆ ನಾನು. ಒಳಗಡೆ ಕರೆದಾಗ ಹಿಂಗೆ ಅಂತ ಬಂದವ್ರೆ ಅಂದಾಗ ಕಾಲಿಗೆ ನೀರು ಕೊಟ್ಟೆ. ಒಳಗೆ ಬಂದರು ಅವರು. ಒಳಗೆ ಬಂದಾಗ ಜ್ಯೂಸ್ ಮಾಡಿಕೊಟ್ಟು ಒಂದು ಅರ್ಧ ಗಂಟೆ, ಒಂದು 5 ನಿಮಿಷಕ್ಕೆ ನನ್ನ ಮಗಳ ಜೊತೆ ಮಾತಾಡಬೇಕು ಅಂದರು. ನನ್ನ ಮಗಳ ಜೊತೆ ಮಾತಾಡಬೇಕು ಅಂದಾಗ ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಬಂದು ಕೊಟ್ಟು ನಮ್ಮ ಅಪ್ಪಂಗೆ ಫೋನ್ ಮಾಡಿ ನಮ್ಮ ಅಪ್ಪನ ಜೊತೆ ಮಗಳಿಗೆ ತಗೊಂಡೋಗಿ ಕೊಟ್ಟು ನಮ್ಮಪ್ಪ. ಆಗ ಮಗಳು ಏನು ಮಾತಾಡಿದ್ರು ಗೊತ್ತಿಲ್ಲ, ಹಿಂದಿಗಡೆ ಹೋಗಿ ಸರ್, ಅವತ್ತು ನೀವು ಇಲ್ಲಿ ಏನು ಮಾಡ್ತಿದ್ದೀರಿ ಸರ್? ಅವತ್ತಂತೆ ಸರ್, ಇಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ಹೂವು ಕಟ್ತಾ ಇದೆ. 12:30 ಸಮಯ ಆಗಿತ್ತು. ವಾರ ಆಗಿದ್ದರಿಂದ, ಶನಿವಾರ ಆಗಿದ್ದರಿಂದ ಹೂಚೆ ಎಲ್ಲ ಚುಚ್ಚುತ್ತಾ ಕೂತಿದೆ. ಆ ಅಮ್ಮ ಕೆಳಗಡೆಯಿಂದ ಬಂದು ಏನು ಸಮಾಚಾರ ಅಂತ ಕೇಳಿದಾಗ ಇಲ್ಲಿ ಆಸ್ಪತ್ರೆಗೆ ಬಂದಿದೆ ಅಂತ ಹೇಳಿದ್ರು. ನಮ್ಮ ಮಿಸೆಸ್ ಅವ್ರು ಕರೆದು ಯಾರು ಬಂದಿದ್ದಾರೆ ನೋಡಪ್ಪ ನಿಮ್ಮ ಕಡೆಯವ್ರು ಅಂತ ಹೇಳಿದಾಗ ಕಾಲಿಗೆಲ್ಲ ನೀರು ಕೊಟ್ಟು ಜ್ಯೂಸ್ ಎಲ್ಲ ಕುಡಿಸಿದ್ದಾರೆ. ನನ್ನ ಫೋನನ್ನು ಕೊಡಿ ಅಂತ ಹೇಳಿ ಫೋನ್ನ ಇಸ್ಕೊಂಡು ಮಾತಾಡಿದ್ದಾರೆ ಆ ಅಮ್ಮ. ಅಷ್ಟೊತ್ತಿಗೆ ಮಕ್ಕಳು ಒಂದು ಅರ್ಧ ಗಂಟೆ ಆದಮೇಲೆ ಬಂದರು. ಅದಾದಮೇಲೆ ಅರ್ಧ ಗಂಟೆ ಇದಾದಮೇಲೆ ಪೊಲೀಸವರೆಲ್ಲ ಬಂದು ಆ ಅಮ್ಮನ್ನ ಒಳಗಡೆ ಹೋಗಿ ಕರ್ಕೊಂಡೇ ಹೋಗಿದ್ರು. ಅಷ್ಟು ಮಾತ್ರ ನಮಗೆ ಗೊತ್ತು. ಓಕೆ, ಅವ್ರ ಮಗನ ಜೊತೆ ಮಾತಾಡಲಿಲ್ಲ, ಕರ್ಕೊಂಡು ಹೋದ ಹತ್ರ ಏನು ಮಾತಾಡಲಿಲ್ಲ ಅಂತ? ನಮ್ಮ ಹತ್ರ ಒಂದು ಮಾತು ಆಡಿಲ್ಲ ಅಮ್ಮ ಅದು. ಓಕೆ, ಬಂದಾಗ ಏನಂತ ಹೇಳಿದ್ರು? ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಹಿಂಗೆ ಆಸ್ಪತ್ರೆಗೆ ಬಂದಿದ್ದನಂತ ಅಷ್ಟು ಮಾತ್ರ ಹೇಳಿದ ಹೊರತು ಇನ್ನೇನು ಒಂದು ಮಾತ್ರ ಆಡಿಲ್ಲ ಅವರು. ಯಾಕಂದರೆ ಈ ಪ್ರಕರಣ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಿದೆ. ರೇವಣ್ಣ ಸರ್, ಅವತ್ತು ನೀವು ಇಲ್ಲಿ ಏನು ಮಾಡ್ತಿದ್ದೀರಿ ಸರ್? ಅವತ್ತಂತೆ ಸರ್, ಇಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ಹೂವು ಕಟ್ತಾ ಇದೆ. 12:30 ಸಮಯ ಆಗಿತ್ತು. ವಾರ ಆಗಿದ್ದರಿಂದ, ಶನಿವಾರ ಆಗಿದ್ದರಿಂದ ಹೂಚೆ ಎಲ್ಲ ಚುಚ್ಚುತ್ತಾ ಕೂತಿದೆ. ಆ ಅಮ್ಮ ಕೆಳಗಡೆಯಿಂದ ಬಂದು ಏನು ಸಮಾಚಾರ ಅಂತ ಕೇಳಿದಾಗ ಇಲ್ಲಿ ಆಸ್ಪತ್ರೆಗೆ ಬಂದಿದೆ ಅಂತ ಹೇಳಿದ್ರು. ನಮ್ಮ ಮಿಸೆಸ್ ಅವ್ರು ಕರೆದು ಯಾರು ಬಂದಿದ್ದಾರೆ ನೋಡಪ್ಪ ನಿಮ್ಮ ಕಡೆಯವ್ರು ಅಂತ ಹೇಳಿದಾಗ ಕಾಲಿಗೆಲ್ಲ ನೀರು ಕೊಟ್ಟು ಜ್ಯೂಸ್ ಎಲ್ಲ ಕುಡಿಸಿದ್ದಾರೆ. ನನ್ನ ಫೋನನ್ನು ಕೊಡಿ ಅಂತ ಹೇಳಿ ಫೋನ್ನ ಇಸ್ಕೊಂಡು ಮಾತಾಡಿದ್ದಾರೆ ಆ ಅಮ್ಮ. ಅಷ್ಟೊತ್ತಿಗೆ ಮಕ್ಕಳು ಒಂದು ಅರ್ಧ ಗಂಟೆ ಆದಮೇಲೆ ಬಂದರು. ಅದಾದಮೇಲೆ ಅರ್ಧ ಗಂಟೆ ಇದಾದಮೇಲೆ ಪೊಲೀಸವರೆಲ್ಲ ಬಂದು ಆ ಅಮ್ಮನ್ನ ಒಳಗಡೆ ಹೋಗಿ ಕರ್ಕೊಂಡೇ ಹೋಗಿದ್ರು. ಅಷ್ಟು ಮಾತ್ರ ನಮಗೆ ಗೊತ್ತು. ಓಕೆ, ಅವ್ರ ಮಗನ ಜೊತೆ ಮಾತಾಡಲಿಲ್ಲ, ಕರ್ಕೊಂಡು ಹೋದ ಹತ್ರ ಏನು ಮಾತಾಡಲಿಲ್ಲ ಅಂತ? ನಮ್ಮ ಹತ್ರ ಒಂದು ಮಾತು ಆಡಿಲ್ಲ ಅಮ್ಮ ಅದು. ಓಕೆ, ಬಂದಾಗ ಏನಂತ ಹೇಳಿದ್ರು? ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಹಿಂಗೆ ಆಸ್ಪತ್ರೆಗೆ ಬಂದಿದ್ದನಂತ ಅಷ್ಟು ಮಾತ್ರ ಹೇಳಿದ ಹೊರತು ಇನ್ನೇನು ಒಂದು ಮಾತ್ರ ಆಡಿಲ್ಲ ಅವರು. ಯಾಕಂದರೆ ಈ ಪ್ರಕರಣ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಿದೆ. ರೇವಣ್ಣ ಕೂಡ ಅರೆಸ್ಟ್ ಆಗಿದ್ದಾರೆ, ಇವರನ್ನ ಕಿಡ್ನಾಪ್ ಮಾಡಿದ್ದಾರೆ ಕಾರಣಕ್ಕಾಗಿ. ನಮಗೆ ಗೊತ್ತಿಲ್ಲ ಸರ್ ಅದೆಲ್ಲ. ಓಕೆ, ಆಯ್ತರ ನಮ್ದಾಯ್ತು, ನಮ್ಮ ಕೆಲಸ ಆಯ್ತು. ಇಲ್ಲಿ ಆ ಅಮ್ಮ ಬಂದರು, ನೆಂಟ್ರ ಥರ ಹೋದ್ರಷ್ಟೇ. ಅದು ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ಯಾವತ್ತು ಬಂದಿದ್ದು ಸರ್ ಇಲ್ಲಿಗೆ ಅವರು? ಶನಿವಾರ, ಅಂದರೆ 2ನೇ ತಾರೀಕು, 4ನೇ ತಾರೀಕು. ಅಂದರೆ ಅವ್ರು 21ನೇ ತಾರೀಕಿಗೆ ಕಿಡ್ನಾಪ್ ಆಗಿದ್ದಾರೆ, ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ 4 ದಿನ ಎಲ್ಲೋಗಿರೋ ಎಲೆ ಕೇಳಕ್ಕೆ ಹೋಗ್ಲಿಲ್ವ ಅಂತ? ಅಲ್ಲ, ಅದೇನು ನಮ್ಗೆ ಗೊತ್ತೇ ಇಲ್ವಲ್ಲ. ಓಕೆ, ಗೊತ್ತಿಲ್ಲದ್ರೆ ಹೆಂಗೆ ಕೇಳೋಕ್ಕಾಗ್ತದೆ? ಹಿಂಗೆ ಬಂದ್ರೆ ಈಗ ನೆಂಟರು ಬರ್ತಾರೆ. ಈಗ ನೆಂಟ್ರ ಹತ್ರ ಏನು ಸಮಾಚಾರ, ಅದು ಊಟ ತಿನ್ನಿದ್ದು ಒಂದು ಮಾತಾಡ್ತೀವಿ ಹೊರತು ಬೇರೆ ಏನು ಮಾತಾಡೋಕ್ಕಾಗ್ತದೆ ಅವ್ರ ಹತ್ರ?
ಪೊಲೀಸರು ಬಂದು ನಿಮ್ಮ ಮೇಲೆ ಪ್ರಶ್ನೆ ಮಾಡಲಿಲ್ಲ? ಏನು ಪ್ರಶ್ನೆ ಮಾಡಿಲ್ಲ ನಮಗೆ. ಓಕೆ. ಹ್ಞೂ ಫ್ಯಾಮಿಲಿಯವರು ಯಾರು ಕೇಳಿ? ಯಾರು ಬಂದು ಕೇಳಿಲ್ಲ ನಮಗೆ. ಆದರೆ ಈ ರೀತಿ ಒಂದು ದೊಡ್ಡ ಘಟನೆ ನಡೀತಿದೆ, ಏನು ಹೇಳ್ತೀರಿ ಈ ಘಟನೆ ಬಗ್ಗೆ ಅಂತ? ಅದು ನಮಗೆ ಗೊತ್ತಿಲ್ಲ ಸರ್. ಓಕೆ. ಅದು ನಮಗೆ ಗೊತ್ತಿಲ್ಲ ಅದು. ಓಕೆ. ಅಮ್ಮ ನೀವು ಇದಾದ್ಮೇಲೆ ಅವ್ರು ತಿರ್ಗಾ ಅವ್ರ ಜೊತೆ ಮಾತಾಡಿದ್ರೆ ಹೇಗೆ ಅಂತ? ಏನು ಮಾತಾಡಿಲ್ಲ ನಾವು. ಅವ್ರದ್ದು ನಂಬರೇ ಇಲ್ಲ ನಮ್ಮ ಹತ್ರ. ನಾವು ತಾಯಿ ಮನೆಗೂ ಹೋಗಿಲ್ಲ. ನಾವು ನಮ್ಮ ತಾಯಿ ಜೊತೆ ಅಷ್ಟೇ, ಯಾರ ಹತ್ರನೂ ಮಾತಾಡಲ್ಲ. ಯಾಕೆ ಈಗ ತಿರ್ಗಾ ವಿಡಿಯೋ ಬಿಟ್ಟಿದ್ರೆ ಮಹಿಳೆ ಕೂಡ ನಾನು ಕಿಡ್ನಾಪ್ ಆಗಿರಲಿಲ್ಲ ಅಂತೇಳಿ, ಅದಕ್ಕೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಇದಿಷ್ಟು ಏನೋ ಸಂತ್ರಸ್ತ ಮಹಿಳೆಯನ್ನ ಪೊಲೀಸರು ಕರ್ಕೊಂಡೋದಂತಹ ಅವ್ರ ಫ್ಯಾಮಿಲಿಯರು ಕೂಡ ಹೇಳ್ತಾ ಇರುವಂಥದ್ದು. ಈ ಜಾಗದಲ್ಲಿ ಮಧ್ಯಾಹ್ನ ಸುಮಾರು 2:30-3 ಗಂಟೆಗೆ ಬಂದು ಕರ್ಕೊಂಡೋದ್ರು. ಮಹಿಳೆ ಅವತ್ತು ಬಂದು ನಮ್ಮ ಏನು ಕೂಡ ಹೇಳಿಲ್ಲ. ಫೋನೆಲ್ಲ ಮಾತಾಡೋ ಸಂದರ್ಭದಲ್ಲಿ ಅವರ ಅಳಿ ಮೈದರಿಗೆ ಅವರು ಫೋನೆಲ್ಲ ಮಾಡಿದ್ರು. ತದನಂತರ ಪೊಲೀಸರು ಬಂದವರನ್ನ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳಿಲ್ಲ. ಬಂದ ಸಂದರ್ಭದಲ್ಲಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಮನೆಯಲ್ಲಿದ್ದರು. ಇದಷ್ಟೇ ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ಮಾತ್ರಲ್ಲ ಈ ಒಂದು ಕುಟುಂಬಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಡಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಸೂರಿನಿಂದ ವಿನೋದ್, ಹಾಗೇನೆ CID ಕಚೇರಿಯಿಂದ ಮಾದೇಶ್. ಈಗ ಮೊದಲೇದಾಗಿ ವಿನೋದ್, ಎಕ್ಸ್ಕ್ಲೂಸಿವ್ ಆಗಿ ಸಂತ್ರಸ್ತೆಯ ಸಂಬಂಧಿಕರ ಮನೆಯಲ್ಲಿರುವಂತಹವರನ್ನ ನೀವು ಮಾತಾಡಿಸ್ತಾ ಇದ್ರಿ, ಹಲವು ಪ್ರಶ್ನೆಗಳನ್ನ ನೇರವಾಗಿ ಕೇಳಿದ್ರಿ. ಒಂದ್ ಕಡೆ ಸಂತ್ರಸ್ತೆ ನಿನ್ನೆ ಅಷ್ಟೇ ಒಂದು ವಿಡಿಯೋ ರಿಲೀಸ್ ಮಾಡಿ ಅದರಲ್ಲಿ ಹೇಳ್ತಾರೆ ಮಗನಿಗೆ ಮಾಹಿತಿಯ ಕೊರತೆ ಇತ್ತು, ಕಿಡ್ನಾಪ್ ಆಗಿರಲಿಲ್ಲ, ನಾನು ಸಂಬಂಧಿಕರ ಮನೆಯಲ್ಲಿದ್ದೆ ಅಂತ. ಅದಾದ ನಂತರ ಎಕ್ಸ್ಕ್ಲೂಸಿವ್ ಆಗಿ ಓನ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಮಾತಾಡಿಸಿರೋದು ಸಂತ್ರಸ್ತೆ ನಮ್ಮ ಮನೆಯಲ್ಲಿದ್ಲು, ಇಲ್ಲಿಂದ ಪೊಲೀಸರು ಕರ್ಕೊಂಡು ಹೋದ್ರು ಅಂತ. ಸೊ ಪ್ರಕರಣಕ್ಕೆ ಈ ಬೆಳವಣಿಗೆ ಎಷ್ಟರ ಮಟ್ಟಿಗೆ ತಿರುವನ್ನ ಪಡೆಯಬಹುದು, ಏನ್ ಕೊಡ್ತೀರಿ ನೀವು ಮಾಹಿತಿ ವಿಚಾರವಾಗಿ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಏನು HD ರೇವಣ್ಣ ಅವರ ಏನು ಮೇಲೆ ಬಂದಿರುವಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಸಾಕಷ್ಟು ತಿರುವುಗಳು ಈ ಒಂದು ಪ್ರಕರಣದಲ್ಲಿ ಸಿಗ್ತಾ ಇರುವಂಥದ್ದು. ಈಗಾಗಲೇ ಏನು 29ನೇ ತಾರೀಕು ನನ್ನ ತಾಯಿ ಕಾಣೆ ಆಗಿದ್ದಾಳೆ ಅಂತೇಳಿ 2ನೇ ತಾರೀಕು ಇದೇ ತಿಂಗಳ 2ನೇ ತಾರೀಕು KR ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯ ಮಗ ಒಂದು ದೂರನ್ನು ಕೊಡ್ತಾರೆ. ಆ ಒಂದು ದೂರಿನ ಆಧಾರದ ಮೇಲೆ ಈಗಾಗಲೇ HD ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನ ನೀಡಿರುವಂಥದ್ದು. ಇವತ್ತು ಆ ಒಂದು ಮೇಲಿನ ಅರ್ಜಿ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಏನು ಆಕೆ ಕಿಡ್ನಾಪ್ ಮಾಡೋ ಸಂದರ್ಭದಲ್ಲೂ ಕೂಡ ರೇವಣ್ಣ ಅವರ ಆಪ್ತ ರಾಜ್ಗೋಪಾಲ್ ಅವರ ಕುಟುಂಬದಲ್ಲಿ ಏನೋ ತೋಟದಲ್ಲಿ ಇಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಮಾಹಿತಿಗಳು ಲಭ್ಯ. ಪೊಲೀಸರು ಕೂಡ ಆ ಒಂದು ತೋಟದಲ್ಲಿ ಮೇಲೆ ದಾಳಿಯನ್ನು ನಡೆಸಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು. ಅಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸೋ ಸಂದರ್ಭದಲ್ಲೂ ಕೂಡ ಮಹಿಳೆ ಇಲ್ಲೇ ಇದ್ರು. ಆದರೆ ಇವತ್ತು ಆ ಮಹಿಳೆ ಎಲ್ಲಿಗೆ ಹೋದ್ರದ್ದು ಗೊತ್ತಿಲ್ಲ. ಪೊಲೀಸರು ಬಂದು ವಾಪಸ್ ಹೋಗಿದ್ದಾರೆ. ಆ ಮಹಿಳೆ ಇಲ್ಲಿಗೆ ರಕ್ಷಣೆ ಆಗಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಅವತ್ತು ನೇರವಾದಂತಹ ಮಾತುಗಳು ಹೇಳಿದರು. ಇದಾದ ಬಳಿಕ ಮಹಿಳೆಯನ್ನು ಕೂಡ ಈಗಾಗಲೇ ತೋಟದ ಮನೆಯಲ್ಲೇ ರೆಸ್ಕ್ಯೂ ಮಾಡಿದ್ದೀವಿ ಅಂತೇಳಿ SIT ಪೊಲೀಸರು ಕೂಡ ಹೇಳ್ತಾ ಇದ್ರು. ಆದರೆ ನಿಜಕ್ಕೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಈ ಮಹಿಳೆ ಸಿಕ್ಕಿರುವಂಥದ್ದು ಏನೋ ಸಂತ್ರಸ್ತೆಯ ಕುಟುಂಬಸ್ಥರ ಮನೆಯಲ್ಲಿ. ಈಗಾಗಲೇ ಏನೋ ಮಹಿಳೆಯನ್ನು ಕಿಡ್ನಾಪ್ ಮಾಡಿದರೆ ಆ ಥರ ಮಗ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಕಿಡ್ನಾಪ್ ಪ್ರಕರಣ ಎಲ್ಲಿಗೆ ಬರುತ್ತೆ ಅಂದರೆ, ಕಿಡ್ನಾಪ್ ಅಂತಂದರೆ ಒಂದು ಮನೆಯಲ್ಲಿ ಕೂಡ ಹಾಕಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲ, ಅಂದರೆ ಈ ರೀತಿಯಾದಂತಹ ಘಟನೆ ನಡೆದಿದ್ದ ಸಂದರ್ಭದಲ್ಲಿ ಮಾತ್ರ ಇದು ಕಿಡ್ನಾಪ್ ಅಂತ ಹೇಳಿ ಗೊತ್ತಾಗುತ್ತೆ. ಆದರೆ ಆ ಮಹಿಳೆ ಸಂಬಂಧಿಕರ ಮನೆಗೆ ಬಂದ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಇಬ್ಬರು, ಅಂದರೆ ಗಂಡ ಹೆಂಡತಿಯವರ, ಅಂದರೆ ಅವರ ಗಂಡನ ಮೊಬೈಲೆಲ್ಲ ತೆಗೆದುಕೊಂಡು ಅವರ ಅಳಿಯಂದರಿಗೆ ಇಬ್ಬರಿಗೆ ಕಾಲನ್ನು ಮಾಡ್ತಾರೆ. ಶನಿವಾರ ಸಂಜೆ, ಅಂದರೆ 4ನೇ ತಾರೀಕು ಶನಿವಾರ ಮಧ್ಯಾಹ್ನ ಸುಮಾರು 2:30ಕ್ಕೆ ಅವರು ಮನೆಗೆ ಬಂದ ಸಂದರ್ಭದಲ್ಲೂ ಕೂಡ ಸುಮಾರು 1 ಗಂಟೆಗಳ ಕಾಲ ಆಕೆ ಮನೆಯಲ್ಲಿರ್ತಾರೆ. ಮನೆಯಲ್ಲಿ ಬಂದ ಸಂದರ್ಭದಲ್ಲಿ ಇಬ್ಬರು ಅವರ ಅಳಿಯರಿಗೆ ಫೋನನ್ನು ಮಾಡೋ ಸಂದರ್ಭದಲ್ಲಿ ಒಂದು ಅರ್ಧ ಮುಕ್ಕಾಲು ಸಂದರ್ಭದಲ್ಲಿ ಅವರು ಆ ಒಂದು ಮನೆಗೆ ಬರ್ತಾರೆ. ಮನೆಗೆ ಬಂದ ಸ್ವಲ್ಪ ಹೊತ್ತಿನಲ್ಲಿ SIT ಪೊಲೀಸರು ಸ್ಥಳಕ್ಕೆ ಬಂದು ಆ ಮಹಿಳೆಯನ್ನು ರಕ್ಷಣೆ ಮಾಡಿರುವಂಥದ್ದು. ಈಗಾಗಲೇ ಕಿಡ್ನಾಪ್ ಕೇಸ್ಗೆ ಸಾಕಷ್ಟು ತಿರುವುಗಳು ಸಿಗ್ತಾ ಇದೆ. ಅಂದರೆ ಒಂದು ರೀತಿಯಾದಂತಹ ರಾಜಕಾರಣ ಕೂಡ ಇದರಲ್ಲಿ ಸಾಕಷ್ಟು ಮಿಕ್ಸ್ ಆಗ್ತಿರೋ ಸಂದರ್ಭದಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ಬಂದಂತೆ ಆಗಿರುವಂತಹ ರೇವಣ್ಣ ಅವರಿಗೆ ಒಂದು ಸಾಕಷ್ಟು ರಿಲೀಫ್ ಸಿಗುವಂತಹ ಸಾಧ್ಯತೆ ಭಾಳ ದಡ್ಡವಾಗಿ ಕಾಣ್ತಾ ಇರುವಂಥದ್ದು.